ಕಂಪ್ಲೀಟ್ ಜರ್ನಿಯನ್ನ ನೆರೆದಿರೋ ಪ್ರೇಕ್ಷಕ ಪ್ರಭುಗಳ ಎದುರಲ್ಲಿ ಬಿಚ್ಚಿಡ್ತಿರೋ ಫಿನಾಲೆ ಕಂಟೆಸ್ಟೆಂಟ್ಸ್. ನಿಮ್ ನೋಡಿ ಹೆದರಿಕೆ ಅಡೆತಡೆಗಳನ್ನೆಲ್ಲ ದಾಟ್ಕೊಂಡು ನಿಮ್ಮಲ್ಲಿ ನಿಮ್ ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಂಬಂದ್ ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಬಂದಿರೋದು ನಾವೊಬ್ರೆ, ಆಟ ಆಡೋದು ನಾವೊಬ್ರೆ, ಗೆಲ್ಲೋದು ಒಬ್ರೆ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಗಳನ್ನ ನೋಡಲು ಬಂದ ಜನಸಾಗರದಲ್ಲಿ ಮಿಂದಿದ್ದ ಫಿನಾಲೆ ಕಂಟೆಸ್ಟೆಂಟ್ ಗಳು. ಜನರ ಪ್ರೀತಿ ನೋಡಿ ಮೋಕ್ಷಿ ಕಣ್ಣೀರಿಟ್ಲು. ಹುಚ್ಚಿದ್ದು ಪ್ರೀತಿಸುವ ಅಭಿಮಾನಿಗಳನ್ನ ಕಂಡು ಗಾಬರಿಯಾದ ಹನುಮಂತು. ನಿಮ್ಮ ಮನೆ ಮಗ ಅಂದುಕೊಂಡು ಗೆಲ್ಲಿಸಿ ಎಂದು ಕೈ ಮುಗಿದ ತ್ರಿವಿಕ್ರಮ್. ಫಿನಾಲೆ ಟಿಕೆಟ್ ಪಡೆದಿರುವ ಮೋಕ್ಷಿ, ಹನುಮಂತು, ತ್ರಿವಿಕ್ರಮ್ ಮಾತ್ರ ಜನರ ಮುಂದೆ ಬಂದಿದ್ದಾರೆ. ಆದ್ರೆ ಭವ್ಯ, ಮಂಜು, ರಜತ್ಗೆ ಈ ಅವಕಾಶ ಸಿಗ್ಲಿಲ್ಲ ಅನ್ನೋ ಬೇಸರದಲ್ಲಿದ್ದಾರಾ ಗೊತ್ತಿಲ್ಲ. ಈ ಮೂವರಲ್ಲಿ ಎಲಿಮಿನೇಷನ್ ತೂಗುಗತ್ತಿ ತೂಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಒಬ್ಬರು ಆಚೆ ಹೋದ ನಂತರವೇ ಉಳಿದ ಇನ್ನಿಬ್ಬರಿಗೆ ಟಿಕೆಟ್ ಕೊಡ್ತಾರೇನೋ. ಬಿಗ್ ಬಾಸ್ ಮನೆಯಲ್ಲಿ ಕಾಲಿಟ್ಟ ಜನ ಹೆಚ್ಚು ಹನುಮಂತನಿಗೆ ಜೈಕಾರ ಹಾಕಿದಂಗೆ ಕಾಣಿಸ್ತು. ಆದ್ರೆ ಬಿಗ್ ಬಾಸ್ ಹೆಚ್ಚು ತ್ರಿವಿಕ್ರಮ್ನೇ ಫೋಕಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಬನ್ನಿ ಏನೇನಾಯ್ತು ನೋಡ್ಕೊಂಡ್ ಬರೋಣ. ಆಟದಲ್ಲಿ ಸರಿಯಾಗಿ ಟಕ್ಕರನ್ನ ಕೊಟ್ಟು ಒಂದೊಳ್ಳೆ ಬಿಗ್ ಫೈಟ್ ಅನ್ನೇ ಕೊಟ್ಟು ಮೊದಲ ಟಿಕೆಟ್ ಅನ್ನ ಪಡೆದು ಫಿನಾಲೆಗೆ ಹೋಗಿರುವಂತ ಹನುಮಂತ್ ಲಮಾನಿ. ಮತ್ತೊಂದು ಕಡೆ ನಾಮಿನೇಷನ್ ಇಂದ ಸೇವ್ ಆಗಿ ಟಿಕೆಟ್ ಪಡೆದಿರುವಂತಹ ತ್ರಿವಿಕ್ರಮ್. ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ್ ಲಮಾನಿ ಮೂಲಕ ಸೇವ್ ಆಗಿ ಟಿಕೆಟ್ ಪಡೆದಿರುವಂತಹ ಮೋಕ್ಷಿತ. ಸೊ ಈ ಮೂವರು ಈಗ ಫಿನಾಲೆ ಕಂಟೆಸ್ಟೆಂಟ್ ಗಳಾಗಿರೋ ಕಾರಣಕ್ಕಾಗಿ ಈ ಮೂವರನ್ನ ನೋಡಲು ಜನಸಾಗರವೇ ಬಿಗ್ ಬಾಸ್ ಮನೆಗೆ ಹರಿದು ಬಂದು ನಿಂತಿದೆ. ಸ್ಪರ್ಧಿಗಳು ನನ್ನನ್ನ ಗೆಲ್ಲಿಸಿ ಎಂದು ಕೈ ಮುಗಿತಾ ಇರೋದನ್ನ ನೋಡ್ತಾ ಇದ್ರೆ ಒಂದು ರೀತಿ ಎಲೆಕ್ಷನ್ಗೆ ನಿಂತಂಗೆ ಕಾಣಿಸ್ತಾ ಇದೆ. ಆದ್ರೆ ಏನ್ ಮಾಡ್ತೀರಾ, ಎಲೆಕ್ಷನ್ಗೆ ನಿಂತ ರಾಜಕಾರಣಿಗಳು ಜನರ ಓಟುಗಳ ಆಧಾರದ ಮೇಲೆ ಗೆಲುವನ್ನ ಕಾಣ್ತಾರೆ. ಆದ್ರೆ ಏನ್ ಮಾಡೋದು, ಜನ ಯಾರನ್ನ ಪ್ರೀತಿಸ್ತಾರೆ, ಹೆಚ್ಚು ಓಟ್ಗಳನ್ನ ಹಾಕಿರ್ತಾರೆ ನೋಡಿ, ಅವರಿಗೇನೆ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ಲಾಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಹಲವು ಬಾರಿ ಯಾಮಾರಿಸ್ತಾನೆ ಬಂದಿದೆ. ಸೊ ಈ ಬಾರಿ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗತ್ತೆ. ಆದ್ರೆ ಈ ಸೌಭಾಗ್ಯಕ್ಕೆ ಇಷ್ಟೆಲ್ಲ ಜನಗಳನ್ನ ಮನೆಗೆ ಕಳಿಸಿರೋದು ಯಾಕೆ ಅಂತ ಕೇಳಿದ್ರೆ, ಜನಗಳ ಪ್ರೀತಿ ಮತ್ತೆ ಓಟ್ಗಳ ಅನುಸಾರವಾಗಿ ನಾವು ವಿನ್ನರ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ತೋರ್ಪಡಿಸ್ಲಿಕ್ಕೆ ಈ ರೀತಿಯಾದಂತ ಒಂದು ಹೈ ಡ್ರಾಮಾ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಆದ್ರೆ ಅಸಲಿ ಕತೆ ಬೇರೆನೇ ಇದೆ. ತಮಗಿಷ್ಟ ಆದವರನ್ನೇ ಅವರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿರುವಂತಹ ವಿಚಾರ. ಅದರ ಬಗ್ಗೆ ಮಾತಾಡೋದು ಕೂಡ ವೇಸ್ಟ್ ಬಿಡಿ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು, ಅದರಲ್ಲೂ ಈಗ ಫಿನಾಲೆಗೆ ಬಂದಿರುವಂತಹ ಈ ಮೂವರು ಸ್ಪರ್ಧಿಗಳು, ಜನರು ಬಿಗ್ ಬಾಸ್ ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ತಮ್ಮ ಹೋಲ್ ಜರ್ನಿ ಬಗ್ಗೆ ಅವರ ಮುಂದೆ ವಿವರಿಸಿ ಏನೇನು ಆಯ್ತು ಏನೇನಿಲ್ಲ ಅದೆಲ್ಲದರ ಕುರಿತಾಗಿಯೂ ಕೂಡ, ಅಂತಂದ್ರೆ ತಮಗೆ ಬಂದಿರುವಂತಹ ಸಂಕಷ್ಟಗಳ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಎದುರಿಸಿದ್ರು, ಹೇಗೆ ಫೇಸ್ ಮಾಡಿ ಅವರು ಗೆದ್ದಿದ್ದಾರೆ, ಮತ್ತೆ ಇಲ್ಲಿಯವರೆಗೂ ಅವರು ಬರಲಿಕ್ಕೆ ಕಾರಣ ಏನು, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಜನಗಳಿಗೆ ಕನ್ವಿನ್ಸ್ ಮಾಡಿ ನಮಗೆ ವೋಟ್ ಮಾಡಿ ನಮ್ಮನ್ನ ಗೆಲ್ಲಿಸಿ ಅನ್ನೋ ತರ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಜನಗಳ ಮುಂದೆ ಸ್ಪರ್ಧಿಗಳು ತಮ್ಮ ಎಂಟೈರ್ ಜರ್ನಿ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ನೋಡೋಣ ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ. ಬಟ್ ಒಂದು ರೀತಿ ಏನು ಅಂತಂದ್ರೆ, ರಾಜಕಾರಣಿಗಳು ಹೇಗೆ ನಮಗ್ ವೋಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ನೋಡಿ, ಸೊ ಅದೇ ರೀತಿಯಾಗಿ ನಡೀತಾ ಇದೆ. ಆದ್ರೆ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಜನಗಳ ಬಳಿ ಹೋಗ್ತಾರೆ, ಮನೆ ಮನೆಗೆ ತಿರುಗ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಜರ್ನಿ ಹೇಗೆ ಅಂತ ಅಂದ್ರೆ, ಸ್ಪರ್ಧಿಗಳನ್ನ ಹುಡುಕಿಕೊಂಡು ಜನ ಬಂದಿದ್ದಾರೆ. ಸೊ ಇದೊಂದು ರೀತಿ ಸ್ವಾರಸ್ಯಕರ. ಮತ್ತೆ ಸ್ಪರ್ಧಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಅವರ ಪ್ರೀತಿಯನ್ನ ಪಡೆದು ಹಾಗೆ ನನ್ನನ್ನ ಗೆಲ್ಲಿಸಿ ಅಂತ ಹೇಳಿ ಭಾವನಾತ್ಮಕವಾಗಿ ಜನಗಳ ಮುಂದೆ ತಮ್ಮ ಎಂಟೈರ್ ಜರ್ನಿ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಜನ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದೇ ಮುಖ್ಯ. ನೋಡೋಣ. ಹಳ್ಳಿಯಲ್ಲಿದ್ದಂತಹ ಕಡುಬಡುವ ಹನುಮಂತ್ ಲಮಾನಿ ಬೆಂಗಳೂರಂತ ದೊಡ್ಡ ಸಿಟಿಗೆ ಬರ್ತೀನಿ ಅಂತ ಹೇಳಿ ಅಂದುಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಬೆಂಗಳೂರಿಗೆ ಕಾಲಿಟ್ಟು ಜೀ ಕನ್ನಡದಂತಹ ದೊಡ್ಡ ಚಾನೆಲ್ ನಲ್ಲಿ ಹಾಡು ಹೇಳಿ ಸೈ ಎನಿಸಿಕೊಂಡು ಕಲರ್ಸ್ ನಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಜನಗಳ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾಗಿ ಅಭಿಮಾನಿಗಳನ್ನ ಹೊಂದಿ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ ಹನುಮಂತ್ ಲಮಾನಿ. ಈಗ ಬಿಗ್ ಬಾಸ್ ಮನೆಗೆ ಫಿನಾಲೆ ಕಂಟೆಸ್ಟೆಂಟ್ ಆಗಿರುವಂತ ಹನುಮಂತ್ ಲಮಾನಿನ ನೋಡಲು ಬಂದಂತ ಜನ ಬಿಗಿಯಾಗಿ ಹನುಮಂತನನ್ನ ಅಪ್ಪಿಕೊಂಡು ನೀವೇ ಗೆಲ್ಲಬೇಕು ಅಂತ ಹೇಳಿ ಜನ ತಮ್ಮ ಮನಸ್ಸಿನಲ್ಲಿರುವಂತ ಮಾತನ್ನ ಹೇಳೋದನ್ನ ಕಂಡು ಹನುಮಂತನಿಗೆ ಇನ್ನಿಲ್ಲದ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿ ಸೀರಿಯಲ್ ಫೀಲ್ಡ್ ನಲ್ಲಿ ಇದ್ರೂ ಸಹಿತ ಅವರು ಬೇರೊಂದು ಕ್ಯಾರೆಕ್ಟರ್ ನಲ್ಲಿ ಇನ್ವಾಲ್ವ್ ಆಗಿ ಬಣ್ಣ ಹಚ್ಚಿಕೊಂಡು ಅವರು ಜನಗಳ ಮುಂದೆ ನಿಂತ್ಕೊಂಡಾಗ ಸೊ ಆ ಒಂದು ಬೇರೊಂದು ಕ್ಯಾರೆಕ್ಟರ್ಗೆ ಅವರಿಗೆ ಪ್ರೀತಿ ಸಿಕ್ಕಿದೆಯೇ ವಿನಃ, ಆದ್ರೆ ಅವರು ತಮ್ಮ ವೈಯಕ್ತಿಕ ಮತ್ತು ತಮ್ಮ ವ್ಯಕ್ತಿತ್ವದ ಮೂಲಕ
ಮೂಲಕ ಎಂದಿಗೂ ಕೂಡ ಅವರು ಇಷ್ಟೊಂದು ಪ್ರೀತಿಯನ್ನು ಗಳಿಸಿರಲಿಲ್ಲ. ಸೊ ಅಂತಹದೊಂದು ದೊಡ್ಡ ಅವಕಾಶ ಬಿಗ್ ಬಾಸ್ ಮನೆಯಿಂದ ಅವರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಅವರ ವ್ಯಕ್ತಿತ್ವಕ್ಕೆ ಈಗ ಜನಸಾಗರ ಸೇರಿರುವಂಥದ್ದು. ಜನಸಾಗರದಿಂದ ಕಾಣ್ತಾ ಇರುವಂಥ ಆ ಪ್ರೀತಿನ ನೋಡಿ ಮತ್ತೊಂದು ಕಡೆ ಮೋಕ್ಷಿತಾ ಕೂಡ ಕಣ್ಣೀರಿಟ್ಟಿದ್ದಾಳೆ. ಇನ್ನೊಂದು ಕಡೆ ತ್ರಿವಿಕ್ರಮ್ ಕೂಡ ಅಷ್ಟೇ ಕೈ ಮುಗಿದು ಜನಗಳ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ತುಂಬಾ ಸಂಕಷ್ಟಗಳನ್ನ ಅನುಭವಿಸಿ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ನಿಮ್ಮ ಮನೆಯಲ್ಲಿರುವಂತಹ ಮಗನೇ ಇಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ, ಈ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂತ ಅಂದುಕೊಂಡು ನನಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳಿ ತ್ರಿವಿಕ್ರಮ್ ಜನರ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಹನುಮಂತ ಲಮಾನಿಯವರು ತುಂಬಾ ಚೆನ್ನಾಗಿ ಏನಾದರೂ ಮಾತಾಡಿರ್ತಾರೆ ಕಣ್ರಿ. ಆದರೆ ಹನುಮಂತಂದು ನೋಡಿ ಒಂದೇ ಒಂದು ಡೈಲಾಗ್ ಏನು ಅಂತಂದ್ರೆ, ನಿಮ್ಮನ್ನ ನೋಡಿ ನನಗೆ ಥಂಡಿ ಆಗಾಕೊಂತೈತಿ ಅಂತ ಹೇಳ್ತಾ ಇರೋದು. ಅಂತಂದ್ರೆ ಅವರು ತಮ್ಮ ಮನಸ್ಸಿನಲ್ಲಿರೋ ಮಾತುಗಳನ್ನೇ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಜನ ಬಂದಿರೋ ಕಾರಣಕ್ಕಾಗಿ ಒಂದು ಸ್ವಲ್ಪ ಗಾಬರಿಯಾಗಿದ್ದಾರೆ. ಇಷ್ಟೆಲ್ಲ ಜನ ನನ್ನನ್ನು ನೋಡ್ಲಿಕ್ಕೆ ನನ್ನನ್ನು ಇಷ್ಟೆಲ್ಲ ಪ್ರೀತಿಸ್ತಾರ ಅಂತ ಹೇಳಿ ಇದೊಂದು ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತೆ ಅಂದುಕೊಂಡಿರಲ್ಲ ಅಂತ ಕಾಣಿಸುತ್ತೆ. ಹನುಮಂತನಿಗೆ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ಗೆ ಹೊರಗಡೆ ಕಾದು ಕುಳಿತಿದೆ. ಅವ್ರನ್ನ ನೋಡಬೇಕು, ಅವ್ರಿಗೆ ಇನ್ನಷ್ಟು ಪ್ರೀತಿಯನ್ನು ಕೊಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಇದರ ಬಗ್ಗೆ ಅರಿವಿಲ್ಲದಂಥ ಹನುಮಂತನಿಗೆ ಅಷ್ಟೆಲ್ಲ ಜನ ನೋಡಿದ ಕೂಡಲೇ ಭಯ ಆಯಿತು, ಒಂದು ಸ್ವಲ್ಪ ಗಾಬರಿ ಆಯಿತು. ಸೊ ಜನಗಳ ಮುಂದೆ ಹೇಳ್ತಾ ಇರೋರು ಆರಂಭದಲ್ಲಿ ನಿಮ್ಮನ್ನು ನೋಡಿ ನನಗೆ ಥಂಡಿಯಾಗಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಬಟ್ ಹನುಮಂತು ಇನ್ನೂ ಚೆನ್ನಾಗಿ ಅವ್ರು ಮಾತನಾಡಿರ್ತಾರೆ, ಅದನ್ನು ನಾವು ಎಪಿಸೋಡಲ್ಲಿ ನೋಡಬೇಕು. ಸೊ ನೋಡಿ, ಇಷ್ಟೆಲ್ಲ ಮಾತುಗಳಲ್ಲಿ ಮೋಕ್ಷಿಯವರು ಒಂದು ಮಾತು ಹೇಳ್ತಾರೆ, ನಾನು ಬಂದಿದ್ದು ಒಬ್ಳೆ, ನಾನು ಆಟ ಆಡಿದ್ದು ಒಬ್ಳೆ, ಮತ್ತೆ ನಾನು ಗೆಲ್ಲೋದು ಕೂಡ ಒಬ್ಳೆ ಅಂತ ಹೇಳಿದ್ದಾರೆ. ಇದು ಕೂಡ ಚೆನ್ನಾಗಿತ್ತು ಅವ್ರ ಮಾತು. ಸೊ ಇದನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಅದೊಂದು ಕಡೆ ತ್ರಿವಿಕ್ರಮ್ನೇ ಬಿಗ್ ಬಾಸ್ ಹೆಚ್ಚು ಫೋಕಸ್ ಮಾಡ್ದಂಗೆ ಕಾಣಿಸ್ತು ಈ ಒಂದು ಪ್ರೋಮೋದಲ್ಲಿ. ನೋಡೋಣ, ಜನಗಳ ಓಟ್ ಆಧಾರದ ಮೇಲೆ ನಾವು ವಿನ್ನರ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಜನಗಳನ್ನ ಮನೆ ಒಳಗಡೆ ಕಳಿಸಿ ಜನಗಳ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಮಾಡ್ತಿದ್ದಾರ, ಅಥವಾ ನಿಜವಾಗಿಯೂ ಜನಗಳಿಗೆ ಓಟ್ ಹಾಕ್ತಾರೆ ನೋಡಿ, ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ, ಯಾರಿಗೆ ಹೆಚ್ಚು ಓಟ್ಗಳು ಬಿದ್ದಿರುತ್ತೆ ನೋಡಿ, ಅವರನ್ನೇ ವಿನ್ನರ್ ಮಾಡ್ತಾರ? ಕಾದ್ ನೋಡೋಣ. ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.